ಸಾರ್ವಜನಿಕ ಸ್ಥಳದಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡಿತ್ತು. ಹಿಜಾಬ್ ನಿಷೇಧದ ಬಗ್ಗೆ ಸಿಟಿ ರವಿ ಕೂಡ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸಿಎಂ ಯೂನಿಫಾರ್ಮ್ಗೆ ಹಿಜಾಬ್ ಅನ್ನು ಜೋಡಿಸ್ತಾರೋ ಅಥವಾ ಯೂನಿಫಾರ್ಮ್ ಕಡ್ಡಾಯ ಅನ್ನೋದನ್ನು ತೆಗಿತಾರೋ, ಹಿಜಾಬ್ ಕಡ್ಡಾಯ ಮಾಡೋದಕ್ಕೆ ಹೊರಟಿದ್ದಾರೋ, ಯೂನಿಫಾರ್ಮ್ ಬೇಡ ಅಂತ ಇದ್ದಾರೋ, ಇದನ್ನು ಸ್ಪಷ್ಟಪಡಿಸಲಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈಗ ನೀವು ಕೋಮುವಾದದ ಓಲೈಕೆಗೆ ಒಂದು ಮಿತಿ ಇರಬೇಕು. ಅದು ಮತವನ್ನು ಮೀರಿ ಶಾಲೆಗಳಿಗೂ ಪ್ರವೇಶ ಮಾಡಿದಾಗ ಪರಿಸ್ಥಿತಿ ಏನಾಗುತ್ತೆ ಅನ್ನೋದರ ಅರಿವು ಇಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. 1964 ಎಜುಕೇಷನ್ ಆ್ಯಕ್ಟ್ ಮೂಲಕನೇ ವಸ್ತ್ರ ಸಮಿತಿ ಅಂತ ತಂದಿದ್ದಾರೆ ಶಾಲಾ ಕಾಲೇಜುಗಳಿಗೆ. ವಸ್ತ್ರ ಸಮಿತಿ ಇರಬೇಕೋ ಬೇಡವೋ ಅನ್ನೋದು ಮೂಲಭೂತ ಪ್ರಶ್ನೆ. ವಸ್ತ್ರ ಸಮಿತಿಯ ಭಾಗವಾ ಹಿಜಾಬು ಅನ್ನೋದು ಕೂಡ ಅವ್ರು ಸ್ಪಷ್ಟಪಡಿಸ್ಬೇಕು. ಇದು ಎಲ್ಲರಿಗೂ ಕಡ್ಡಾಯನಾ ಅದನ್ನು ಸ್ಪಷ್ಟಪಡಿಸ್ಬೇಕು. ಹಾಗಿದ್ರೆ ವಸ್ತ್ರ ಸಮಿತಿ ಯಾಕೆ ಬೇಕು ಶಾಲಾ ಕಾಲೇಜುಗಳಿಗೆ? ಅವ್ರವ್ರ ಇಷ್ಟ ಬಂದಂತೆ ಹಾಕೊಂಡು ಬರ್ಬೋದು. ನಾಳೆ ಒಬ್ಬರು ಪ್ಯಾಂಟ್ ಹಾಕ್ತೀನಿ ಅನ್ಬೋದು, ಇನ್ನೊಬ್ಬರು ಚಡ್ಡಿ ಹಾಕ್ತೀನಿ ಅನ್ಬೋದು, ಇನ್ನೊಬ್ಬರು ನಾನು ನಾಗಾಶಾದು ಪರಂಪರೆಗೆ ಸೇರಿದವನು ಅಂತೇಳಿ ಹಾಗೆ ಬಂದರೆ ಹಾಗೇನೂ ಬರ್ಬೋದು ಅಂತ ಅವ್ರು ಹೇಳಕ್ಕೆ ಹೊರಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.